ಸುಮಾರು 40 ವರ್ಷಗಳ ಇತಿಹಾಸ ಇರತಕ್ಕಂಥ ಮುನೇಶ್ವರ ದೇವಸ್ಥಾನ ಇದೀಗ ಲೋಕಾರ್ಪಣೆಗೆ ವೇದಿಕೆ ಸಜ್ಜಾಗಿರುವಂಥದ್ದು. ಸದ್ಯ ನಾನಿವತ್ತು ಹೆಜ್ಜಾಲದಲ್ಲಿ ಇರ್ತಕ್ಕಂಥ ಮುನೇಶ್ವರ ದೇವಸ್ಥಾನದ ಮುಂದ್ಗಡೆ ಇರುವಂಥದ್ದು. ನಿಮಗೆ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ದೇವಸ್ಥಾನ ಲೋಕಾರ್ಪಣೆ ಆಗಲಿದೆ. ಈ ಒಂದು ದೇವಸ್ಥಾನದ ನೂತನ ವಿಗ್ರಹ ಪ್ರತಿಷ್ಠಾಪನೆಗೆ ಯಾವ ರೀತಿಯಾಗಿ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನೀವು ನೇರವಾಗಿ ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ಬೆಳಗ್ಗೆಯಿಂದಲೂ ಕೂಡ ಅನೇಕ ಪೂಜಾ ಕೈಂಕರ್ಯಗಳನ್ನು ಕೂಡ ಈ ಒಂದು ಭಾಗದಲ್ಲೂ ಕೂಡ ಈಗಾಗಲೇ ನಡೆಸಿರುವಂಥದ್ದು. ನಾಳೆ ಒಂದು ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಹೋಮ ಹವನಗಳನ್ನು ಕೂಡ ಸದ್ಯ ಮಾಡ್ತಾ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು ಈ ಒಂದು ದೇವಸ್ಥಾನ ಅಲಂಕಾರ ಹೂಗಳಿಂದ ಯಾವ ರೀತಿಯಾಗಿ ಅಲಂಕಾರ ಆಗಿದೆ. ನಾಳಿನ ಒಂದು ಕಾರ್ಯಕ್ರಮಕ್ಕೆ ಯಾವ ರೀತಿಯಾದಂತಹ ಎಲ್ಲ ತಯಾರಿಗಳನ್ನು ಕೂಡ ಇಲ್ಲಿ ಮಾಡ್ಕೊಳ್ಳಲಾಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ನೋಡಬಹುದು. ಈ ಒಂದು ನಾಳಿನ ಒಂದು ನೂತನ ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮಕ್ಕೂ ಕೂಡ ಅನೇಕ ಘಟಾನುಘಟಿ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. ನೂರಾರು ಭಕ್ತರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಸಾಕ್ಷಿಯಾಗಲಿದ್ದಾರೆ. ಇನ್ನು ನಾಳಿನ ಈ ಒಂದು ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರ್ತಾರೆ, ನಾಳಿನ ಒಂದು ಕಾರ್ಯಕ್ರಮ ಹೇಗೆಲ್ಲ ಇರಲಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಸ್ವತಃ ಇಲ್ಲಿರ್ತಕ್ಕಂಥ ಅರ್ಚಕರು ನಮಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಅವ್ರ ಹತ್ರನೇ ನಾವು ನೇರವಾಗಿ ಮಾತಾಡಿಸ್ತಾ ಹೋಗೋಣ. ಸರ್, ನಾಳಿನ ಒಂದು ಪೂಜಾ ಕೈಂಕರ್ಯ ಹೇಗಿರಲಿದೆ, ಯಾರೆಲ್ಲ ಅತಿಥಿಗಳು ಈ ಒಂದು ಪೂಜೆಗೆ ಆಗಮಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಹೇಳೋದಾದ್ರೆ? ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಣಪತಿ ಪೂಜೆ, ಪುಣ್ಯವಾಚನೆ, ಕಲಶ ಸ್ಥಾಪನೆ ಎಲ್ಲ ಇರುತ್ತೆ. ಅದಾದಮೇಲೆ 10:30ಯಿಂದ 11:20 ಕನ್ಯಾಲಗ್ನದಲ್ಲಿ ಮುನೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಆಗುತ್ತೆ. ಆಮೇಲೆ ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಶಾಂತಿ ಹೋಮ ಅದೆಲ್ಲ ಇರುತ್ತೆ. ಆಮೇಲೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಇರುತ್ತೆ. ಆಮೇಲೆ ಅಲಂಕಾರ, ಮಹಾಮಂಗಳಾರತಿ, ಕುಂಭಾಭಿಷೇಕ ನಡೆಯುತ್ತೆ. ಇದಿಷ್ಟು ನಾಳಿನ ಕಾರ್ಯಕ್ರಮಗಳಿರುತ್ತೆ. ಸರ್, ಮುಖ್ಯ ಅತಿಥಿಗಳಿಗೆ ಯಾರೆಲ್ಲ ಆಗಮಿಸ್ತಾ ಇದ್ದಾರೆ ಸರ್ ನಾಳಿನ ಒಂದು ಕಾರ್ಯಕ್ರಮಕ್ಕೆ? ಇವರು ಸೋಮಶೇಖರ್ ಸಾಹೇಬರು, ಸೋಮಶೇಖರ್ ಸಾಹೇಬರು, ಮತ್ತು DK ಸುರೇಶ್ ಅಣ್ಣ. ಆಮೇಲೆ ನಮ್ಮ ಇಲ್ಲಿ ಇಬ್ಬರು MLA ಶಾಸಕರು ಬರ್ತಾರೆ. ಸೋಮಶೇಖರ್ ಸಾಹೇಬ್ರು ಒಬ್ಬರು ಮತ್ತು ಬಾಲಕೃಷ್ಣ ಅವರು ಸಾಹೇಬ್ರು ಒಬ್ಬರು. ಈ ಬಾರ್ಡ್ರು ಹೆಜ್ಜಾಲ ಒಂದು ಬೆಂಗಳೂರು ಸೌತ್ ಅರ್ಧದಲ್ಲಿ ದೇವಸ್ಥಾನ ಸೆಂಟ್ರಲ್ಸಿಗೆ ಹಾಕ್ಕೊಂಡು ನಾವು ಆ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಬರ್ತಾರೆ. ಹಾಗೂ ಇಕ್ಬಾಲ್ ಹುಸೇನ್ ಬರ್ತಾಯಿದ್ರು. ಅವ್ರಿಗೆ ಹಾಸ್ಪಿಟ್ಲ್ ಏನೋ ಪ್ರಾಬ್ಲಮ್ ಇರೋದ್ರಿಂದ ಅವರು ಬರೋ ರೆಸ್ಟಲ್ಲಿದ್ದಾರೆ. ಅವ್ರು ಬರೋಕ್ಕೆ ಇದಿಲ್ಲ. ದೇವಸ್ಥಾನದ ಇತಿಹಾಸ ಹೇಳೋದಾದ್ರೆ ಸುಮಾರು 40 ವರ್ಷಗಳಿಂದ ಈ ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಬಂದಿದ್ದೀರಿ. 40-50 ವರ್ಷದಿಂದ ದೇವಸ್ಥಾನದ ಬಗ್ಗೆ ವಿಶೇಷತೆ ಏನಾದರೂ ಹೇಳೋದಿದ್ರೆ? ವಿಶೇಷ ಏನಿಲ್ಲ ಮೇಡಮ್. ನಮ್ಮಲ್ಲಿ ಇವಾಗ ಏನು ಪ್ರತಿಷ್ಠಾಪನೆ ಮಾಡ್ತೀವಿ ಇಲ್ಲಿ ಮುನೇಶ್ವರ, ಅಲ್ಲಿ ಒಂದು ಹೊಂಗೆ ಮರ ಉತ್ತ ಇತ್ತು. ಸುಮಾರು ಒಂದು 6 ಅಡಿ ಉತ್ತ ಇತ್ತು. ಅಲ್ಲಿಂದನೂ ನಾವು ಮೂಲಸ್ಥಾನ ನಾವು ಸುಮಾರು ನಮ್ಮ ತಾಯಿ ಇಲ್ಲೇ ನಮ್ಮನ್ನೆಲ್ಲ ಇಲ್ಲೇ ಕೂಲಿ ಮಾಡ್ಕೊಂಡು ಇದು ನಮ್ಮ ಜಮೀನು ಅವಾಗಿಂದನೂ ಮಾಡ್ತಾಯಿದ್ದೆ. 40-50 ನಾನು ಇವಾಗ 51 ವರ್ಷ. ಆ ಟೈಮಲ್ಲಿ ನನಗೆ ಇನ್ನೊಂದು 3 ವರ್ಷ ಮುಗಿನಲ್ಲಿ ನಮ್ಮ ತಾಯಿ ಮರದಡೆ ಹಾಕ್ಕೊಂಡು ನನ್ನ ಇಲ್ಲೆಲ್ಲ ಕೆಲಸ ಮಾಡಿ ನಮ್ಮನ್ನು ಸಾಕಿದ್ರನ್ನ ಇವು ಪೂಜೆ ಮಾಡ್ಕೊಂಡೇ ಬರ್ತಾಯಿದ್ರು. ಈಗ ನಾವು ಸ್ವಲ್ಪ ಒಂದು 40 ವರ್ಷದಿಂದ ಈಚೆಗೆ ಇದು ಮುನೇಶ್ವರನ ನಮಗೆ ಲಾವರೆ ಅಂತ ಗೊತ್ತಾಗಿದ್ದು. ಪೂಜೆ ಸ್ಟಾರ್ಟ್ ಮಾಡ್ದೋ ಇಲ್ಲಿ. ಅವಾಗ ನಾವು ಏನೋ ಒಂಚೂರು ಇಂಪ್ರೂವ್ಮೆಂಟ್ ಆಗ್ತಾ ಬಂತು. ಈಗ ಮಾಡ್ತಾಯಿದ್ವಿ ಮುನೇಶ್ವರನ. ಆಮೇಲೆ ಶಿವಪ್ಪಂದು ಪ್ರತಿಷ್ಠಾಪನೆ ಮಾಡ್ತೀವಿ. ಜನವರಿ ಫೆಬ್ರವರಿ ಸೆಂಟ್ರಲ್ಲಿ ಅಲ್ಲಿ ಶಿವಪ್ಪನ ಚಂದ್ರಮೌಳೇಶ್ವರ ಚಂದ್ರಮೌಳೇಶ್ವರನ ಪ್ರತಿಷ್ಠಾಪನೆ ಮಾಡ್ತೀವಿ ಮೇಡಮ್. ಧ್ವಜಸ್ತಂಭ ಇನ್ನೂ ನಮ್ಗೆ ಆಗಿದ್ರೆ ಇವಾಗ ನಾವು ಮಾಡ್ತಾಯಿದ್ದೋ ಧ್ವಜಸ್ತಂಭ ಆಯಿಲಲ್ಲಿ ಡಿಪ್ ಮಾಡಿದ್ದೀವಿ. ಅದು ಇನ್ನೂ ಒಂದು 6 ತಿಂಗಳು ಬೇಕು. ಆ ಡಿಪ್ಪೆಲ್ಲ ಆದಮೇಲೆ ನಾವು ಮಾಡ್ತೀವಿ ಅಷ್ಟೇ. ಇದಿಷ್ಟು ನಾಳಿನ ಒಂದು ಕಾರ್ಯಕ್ರಮದ ವಿವರಗಳಾಗಿರುವಂಥದ್ದು. ನಾಳೆ ಯಾವ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ನಡೆಸಲಾಗುತ್ತೆ, ಜೊತೆಗೆ ಯಾರೆಲ್ಲ ಒಂದು ಗಣ್ಯ ಅತಿಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಅದ್ರ ಜೊತೆಗೇನೆ ಏನೆಲ್ಲ ಪೂಜೆಗಳನ್ನು ಕೂಡ ಯಾವ ಸಮಯದಲ್ಲಿ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರೇಣುಕಾ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.